se pone que yo llevarte esta noche yo no. ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರೆಪ್ಟೈಲ್ ರೆಸ್ಪಾನ್ಸ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ಸಣ್ಣ ನಾಗರಹಾವ ಮರಿ ರೆಸ್ಕ್ಯೂ ಜೊತೆಗೆ ಅದರ ಪೂರ್ತಿ ಲೈಫ್ ಸ್ಟೈಲ್ ಮತ್ತೆ ಬಿಹೇವಿಯರ್ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಹೋಗಿ ವಿಡಿಯೋ ನೋಡ್ಕೊಂಡ್ ಬರೋಣ. ಸೊ ಗೈಸ್, ಒಂದು ನಾಗರಹಾವು ಮರಿ ಅಂತ ಹೇಳಿದ್ದಾರೆ. ನೋಡೋಣ ಯಾವ್ದಂತ ಗೊತ್ತಿಲ್ಲ, ಹೋಗಿ ನೋಡೋಣ ಬನ್ನಿ. हाँ नागिच पानी डालोगे आप तुम्हें अंदर भूत जाते हो अंदर बोले यहाँ पे सो फ्रेंड्स, नागरहाव है सन्नू मरी. बच्चा अगर को कौन भी करो ना को, बड़े से ज्यादा डेंजर बच्चा. कहाँ से आई वो ಸೊ ಫ್ರೆಂಡ್ಸ್, ನಾಗರಹಾವು ಮರಿನೇ. ಸಣ್ಣದು ಅಂತ ಯಾರು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ದೊಡ್ಡದಕ್ಕಿಂತ ಸಣ್ಣದು ಇನ್ನೂ ಡೇಂಜರು. ಬನ್ನಿ ರಿಲೀಸ್ ಮಾಡೋಣ ಇದಕ್ಕೆ. ಸೊ ಗೈಸ್, ನಮ್ಮಮ್ಮನೂ ಹಂಗೆ ರಿಲೀಸ್ ಮಾಡೋ ಮುಂಚೆ ಒಂದು ಸ್ವಲ್ಪ ಊದಿನ ಕಡ್ಡಿ ತೋರಿಸ್ಬಿಡ್ತೀನಿ ಅಂದರು. ಅದಕ್ಕೆ ಅವ್ರವ್ರ ನಂಬಿಕೆ, ಏನು ತೊಂದರೆ ಆಗದೆ ಇರೋ ಥರ ಸುಮ್ಮನೆ ಊದಿನ ಕಡ್ಡಿ ತೋರಿಸ್ಬಿಡೋಣ ಅಂತ ದೇವ್ರ ಮನೇಲಿ ಇಟ್ಟಿದ್ದಾರೆ. ಯಾರು ಯಾವುದು ಹಾವನ್ನ ಹೊಡಿಯಕ್ಕೆ ಹೋಗ್ಬೇಡಿ. ನಿಮ್ಮ ನಂಬಿಕೆ, ದೂರದಿಂದಾನೇ ಕೈ ಮುಕ್ಕೋತೀರಾ ಅಂದರೆ ಮುಕ್ಕೊಂಬಿಡಿ. ಇಲ್ಲ, ಯಾರ್ಯಾರು ಏನೇನು ನಂಬಿಕೆ ಇದೆಯೋ. ಬಟ್ ಹಂಗಂತ ಹಾವುಗಳಿಗೆ ಹಾಲು ಕುಡಿಸೋದು ಆ ಥರ ಮೂಢನಂಬಿಕೆಗೆ ಮಾತ್ರ ಜಾಸ್ತಿ ವ್ಯಾಲ್ಯೂ ಕೊಡಕ್ಕೆ ಹೋಗಬೇಡಿ. ಬಟ್ ಒಳ್ಳೆ ನಂಬಿಕೆಗಳನ್ನು ನಾವೇನು ಅಪೋಸ್ ಮಾಡಲ್ಲ. ಸೊ ಗೈಸ್, ಇವತ್ತು ರೆಸ್ಕ್ಯೂ ಮಾಡಿರೋ ಸ್ಪೆಕ್ಟಕಲ್ ಕೋಬ್ರಾ ಮರಿನ ರಿಲೀಸ್ ಮಾಡೋಕ್ಕೆ ಬಂದಿದ್ದೀವಿ. ಆಲ್ರೆಡಿ ನೈಟ್ ಆಗಿದೆ, ಬಟ್ ರಿಲೀಸ್ ಮಾಡಲೇಬೇಕು ಇಷ್ಟು 24 hours ಒಳಗಡೆ. ಅದಕ್ಕೋಸ್ಕರ ಬಂದಿದ್ದೀವಿ. ನೋಡ್ಬೋದು, ಫುಲ್ ಕಾಡಿದೆ. ಒಂದ್ಸತಿ ತೋರಿಸ್ಬಿಡಪ್ಪ ಅಕ್ಕಪಕ್ಕ ಎಲ್ಲ. ಮತ್ತೆ ಸಿಟಿ ಎಲ್ಲೂ ಇಲ್ಲ ಇಲ್ಲಿ. ಫುಲ್ ಫಾರೆಸ್ಟ್ಗೆ ಬಂದು ಬಿಡ್ತಾ ಇದ್ದೀವಿ. ಬನ್ನಿ ನೋಡೋಣ. ಇಂಡಿಯಾದ ದ ಮೋಸ್ಟ್ ಫೇಮಸ್ ಸ್ನೇಕ್ ದ ಸ್ಪೆಕ್ಟಕಲ್ ಕೋಬ್ರಾ. ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ತಿಳ್ಕೊಳ್ಳೋಣ. ದ ಸ್ಪೆಕ್ಟಕಲ್ ಕೋಬ್ರಾ, ಇದರ ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ನಾಜಾ. ಎಲ್ಲ ಹಾವುಗಳಿಗೂ ಕೂಡ ಅದರದ್ದೇ ಆದಂಥ ಒಂದು ಸೈಂಟಿಫಿಕ್ ನೇಮ್ ಇದ್ದೇ ಇರುತ್ತೆ. ಏನಕ್ಕೆ ಅಂತ ನೀವು ಕೇಳ್ಬೋದು. ಆಲ್ರೆಡಿ ಸ್ಪೆಕ್ಟಕಲ್ ಕೋಬ್ರಾ ಅಂತ ಹೆಸರಿದೆ, ಆದರೂ ಏನಕ್ಕೆ ಸೈಂಟಿಫಿಕ್ ನೇಮ್ ಅಂದರೆ ಸ್ಪೆಕ್ಟಕಲ್ ಕೋಬ್ರಾ ಅಂತ ಇಂಗ್ಲೀಷಲ್ಲಿ ಕರೀತಾರೆ, ಆದರೆ ಕನ್ನಡದಲ್ಲಿ ನಾಗರಹಾವು ಅಂತಾರೆ, ಹಿಂದಿಯಲ್ಲಿ ನಾಗ್ ಅಂತಾರೆ. ಹಾಗೆ ಬೇರೆ ಬೇರೆ ರೀಜನಲ್ಲಿ ಬೇರೆ ಬೇರೆ ಹೆಸರಿದೆ. ಸ್ಪೆಸಿಫಿಕ್ ಆಗಿ ಅದೇ ಹಾವು ಅಂತ ಗೊತ್ತಾಗೋದಕ್ಕೆ ಒಂದು ಸೈಂಟಿಫಿಕ್ ನೇಮ್ ಕೊಡ್ತಾರೆ. ಅದರಲ್ಲಿ ಈ ಸ್ಪೆಕ್ಟಕಲ್ ಕೋಬ್ರಾ ದ ಬಿಗ್ 4 ಆಫ್ ಇಂಡಿಯಾ, ಅದರಲ್ಲಿ ಇದು ಒಂದು.
ಏನು ಇದು ದ ಬಿಗ್ ಫೋರ್ ಆಫ್ ಇಂಡಿಯಾ ಅಂದರೆ ನಮ್ಮ ಇಂಡಿಯಾದಲ್ಲಿ ಹೈಯೆಸ್ಟ್ ಬೈಟ್ ಆಗೋ 4 ಹಾವು ಜಾತಿಗಳಲ್ಲಿ ಇದು ಒಂದು. ಅದಕ್ಕೆ ದ ಬಿಗ್ ಫೋರ್ ಆಫ್ ಇಂಡಿಯಾ ಅಂತ ಹೆಸರು ಕೊಟ್ಟಿದ್ದಾರೆ. ಅದರಲ್ಲಿ ಸ್ಪೆಕ್ಟಕಲ್ ಕೋಬ್ರಾ, ರಸಲ್ಸ್ ವೈಪರ್, ಸಾಸ್ಕೇಲ್ಡ್ ವೈಪರ್ ಮತ್ತು ಕಾಮನ್ ಕ್ರೇಟ್, ಇದು 4ರಿಂದನೇ ಹೈಯೆಸ್ಟ್ ಡೆತ್ ಆಗೋದು ಇಂಡಿಯಾದಲ್ಲಿ. ಓಕೆ, ದ ಸ್ಪೆಕ್ಟಕಲ್ ಕೋಬ್ರಾ ಹೇಗೆ ಬರ್ತ್ ತಗೊಳುತ್ತೆ ಅಂದರೆ, ಎಲ್ಲ ಹಾವುಗಳು 2 ರೀತಿಯಲ್ಲಿ ಬರ್ತ್ ಕೊಡುತ್ತೆ. ಒಂದು ಬಂದ್ಬಿಟ್ಟು ಎಗ್ ಲೇಯಿಂಗ್, ಅಂದರೆ ಮೊಟ್ಟೆ ಇಟ್ಬಿಟ್ಟು ಅದರಿಂದ ಮರಿ ಮಾಡೋದು. ಇನ್ನೊಂದು ಬಂದ್ಬಿಟ್ಟು ಡೈರೆಕ್ಟ್ ಮರಿಗಳನ್ನೇ ಬರ್ತ್ ಕೊಡೋದು. ಅದರಲ್ಲಿ ನಾಗರಹಾವು ದ ಎಗ್ ಲೇಯಿಂಗ್ ಪ್ರೊಸೆಸ್, ಅಂದರೆ ಮೊಟ್ಟೆ ಇಟ್ಟು ಅದರಿಂದ ಮರಿ ಮಾಡುತ್ತೆ. ಒಂದು ಸತಿಗೆ 10ರಿಂದ 30 ತನಕ ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಟ್ಟ ಮೇಲೆ 70ರಿಂದ 90 ದಿವಸದ ಒಳಗಡೆ ಯಾವಾಗ ಬೇಕಿದ್ರೂ ಮರಿ ಆಗ್ಬೋದು. ಬಿಕಾಸ್ ಅದು ಟೆಂಪ್ರೇಚರ್ ಮೇಲೆ ವೇರಿ ಆಗುತ್ತೆ. ಅದು ಒಂದ್ಸತಿ ಹ್ಯಾಚ್ ಆಗಿ ಮೊಟ್ಟೆಯಿಂದ ಮರಿ ಆಚೆ ಬಂದಾಗ ಅದು ದೊಡ್ಡದ್ರಲ್ಲಿ ಎಷ್ಟಿರುತ್ತೋ ಅದರಷ್ಟೇ ವಿಷ ಅದರಲ್ಲೂ ಇರುತ್ತೆ. ಆದರೆ ಅಡಲ್ಟ್ಗಿಂತ ಯಂಗ್ ಇನ್ನೂ ಡೇಂಜರ್. ಯಾಕಂದರೆ ಹಾವುಗಳಿಗೆ ಅದ್ರ ವೆನಮ್ ಅಂದರೆ ವಿಷ ತುಂಬ ಇಂಪಾರ್ಟೆಂಟ್. ಅದು ಹಾಗೆ ವೇಸ್ಟ್ ಮಾಡೋದಿಲ್ಲ. ಸೊ ಅಡಲ್ಟ್ಸ್ ಸಡನ್ನಾಗಿ ಬೈಟ್ ಮಾಡಿಬಿಟ್ಟು ಅದ್ರ ವಿಷನ ವೇಸ್ಟ್ ಮಾಡಲ್ಲ. ಆದರೆ ಯಂಗ್ ಮರಿಗಳಿಗೆ ಅದ್ರ ಬಗ್ಗೆ ಇನ್ನೂ ಏನು ನಾಲೆಜ್ ಇರೋದಿಲ್ಲ. ಯಾವುದಕ್ಕೆ ಅಟ್ಯಾಕ್ ಮಾಡಬೇಕು, ಎಷ್ಟು ಪರ್ಸೆಂಟಲ್ಲಿ ವಿಷ ಆಚೆ ಬಿಡಬೇಕು, ಏನೂ ಗೊತ್ತಿರೋದಿಲ್ಲ. ಒಂದು ಸತಿ ಡೈರೆಕ್ಟ್ ಬೈಟ್ ಮಾಡಿದ್ರೆ ಅದರಲ್ಲಿರೋ ಪೂರ್ತಿ ವಿಷಾನ ಖಾಲಿ ಮಾಡುತ್ತೆ. ಅದಕ್ಕೆ ಅಡಲ್ಟ್ಗಿಂತ ಯಂಗ್ ತುಂಬ ಡೇಂಜರ್. ಮರಿಗಳು ಮೊಟ್ಟೆಯಿಂದ ಆಚೆ ಬಂದಮೇಲೆ ಸಣ್ಣ ಸಣ್ಣ ಕಪ್ಪೆಗಳಾಗಲಿ, ಇಲ್ಲ ಸಣ್ಣ ಸಣ್ಣ ಕ್ರಿಕೆಟ್ಸ್, ಹುಳಗಳು, ಇಲ್ಲ ಸಣ್ಣ ಇಲಿಯ ಮರಿಗಳನ್ನು ತಿಂದು ಬದುಕಿರುತ್ತೆ. ಅದು ಹಾಗೆ ಅಡಲ್ಟ್ ಆಗ್ತಾ ಆಗ್ತಾ ಅದಕ್ಕೆ ಅದರ ವೆನಮಿನ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಸೊ ನಾಗರಹಾವು ಬೇರೆ ಹಾವುಗಳಿಗಿಂತ ಸ್ವಲ್ಪ ಇಂಟೆಲಿಜೆಂಟ್. ನಾಗರಹಾವಿನ ಬಿಹೇವಿಯರ್ ಬೆಳೀತಾ ಬೆಳೀತಾ ಹೇಗೆ ಆಗುತ್ತೆ ಅಂದರೆ, ನಾಗರಹಾವು ಅಂತ ಅಲ್ಲ, ಯಾವುದೇ ಹಾವಿರಲಿ, ಅದಕ್ಕೆ ಮುಂದ್ಗಡೆ ಯಾರಾದರೂ ನೋಡಿದ್ರೆ ಇಲ್ಲ ಯಾರಾದರೂ ಡೇಂಜರ್ ಅನ್ಸಿದ್ರೆ ನಮ್ಗಿಂತ 100 ಪಟ್ಟು ಜಾಸ್ತಿ ಭಯ ಅದಕ್ಕಿರುತ್ತೆ. ನಾಗರಹಾವಿನ ಫಸ್ಟ್ ಡಿಫೆನ್ಸ್ ಮೆಕ್ಯಾನಿಸಮ್ ಏನು ಅಂದರೆ, ಅದು ಅಲ್ಲಿ ಯಾರಿಗಾದ್ರೂ ನೋಡಿ ಹೆದರ್ಕೊಳ್ತು, ಇಲ್ಲ ಏನಾದರೂ ನೋಡಿ ಹೆದರೋ ಸಿಚುವೇಶನ್ ಬಂತು ಅಂದರೆ ಫಸ್ಟ್ ಅಲ್ಲಿಂದ ಓಡೋಗುತ್ತೆ. ಬಟ್ ಅದಕ್ಕೆ ಅಲ್ಲಿಂದ ಓಡೋಗೋಕ್ಕಾಗಿಲ್ಲ ಅಂದರೆ ಸೆಕೆಂಡ್ ಅದು ಮಾಡೋದೇನೆಂದರೆ, ತನ್ನ ತಲೆ ಹಾಗೂ ನೆಕ್ ಹತ್ರ ಇರೋ ರಿಬ್ಸ್ಗಳನ್ನು ಸ್ಪ್ರೆಡ್ ಮಾಡಿಬಿಟ್ಟು, ನಾನು ನಿನ್ಕಿಂತ ದೊಡ್ಡದಾಗಿದ್ದೀನಿ, ಹತ್ರ ಬರಬೇಡ, ಹತ್ರ ಬಂದರೆ ಕಚ್ತೀನಿ ಅಂತ ವಾರ್ನಿಂಗ್ ಕೊಡ್ತಾ ಜೋರಾಗಿ ಹಿಸಿಂಗ್ ಸೌಂಡ್ ಮಾಡುತ್ತೆ. ಅಂದರೆ ಲೋಕಲ್ ಭಾಷೆಯಲ್ಲಿ ಹೇಳಕ್ಕೆ ಹೋದರೆ ಹೆಡೆ ತೆಗೆದು ಬುಸ್ಬಿಡುತ್ತೆ. ಹೆಡೆ ಎತ್ತಿದಾಗ ಅದರ ಹಿಂದ್ಗಡೆ ಯು ಮತ್ತು 2 ಡಾಟ್, ಮುಂದ್ಗಡೆ 2 ಬ್ಲ್ಯಾಕ್ ಡಾಟ್ ಇರುತ್ತೆ. ಈ ಪ್ಯಾಟ್ರನ್ ಎಲ್ಲ ನಾಗರಹಾವಿಗೂ ಸೇಮ್ ಇರೋದಿಲ್ಲ. ಆ್ಯಂಡ್ ಹೀಗೆ ಇರೋದಕ್ಕೆ ಅದಕ್ಕೆ ದ ಸ್ಪೆಕ್ಟಕಲ್ ಕೋಬ್ರಾ ಅಂತ ಹೆಸರು ಬಂದಿರೋದು. ನಾಗರಹಾವು ಹೆಡೆ ಎತ್ತಿ ತನ್ನ ಡಿಫೆನ್ಸ್ ಮೆಕ್ಯಾನಿಸಮ್ ಅಲ್ಲಿ ಇರಬೇಕಾದ್ರೆ ಅದಕ್ಕೆ ಹಿಂದೆ ಏನೂ ಕಾಣೋದಿಲ್ಲ. ಅದಕ್ಕೆ ಹಿಂದೆ ಈ ಪ್ಯಾಟ್ರನ್ ಇರುತ್ತೆ. ನೋಡಿದವರಿಗೆ ಇದು 2 ದೊಡ್ಡ ಕಣ್ ಥರ ಕಾಣಿಸಿ ನನ್ನ ಹತ್ರ ಬರಬೇಡ ಅಂತ ವಾರ್ನಿಂಗ್ ಕೊಡೋದಕ್ಕೆ. ಅದೇ ಮುಂದ್ಗಡೆ 2 ಬ್ಲ್ಯಾಕ್ ಡಾಟ್ ಅದ್ರ ಕಣ್ ಥರನೇ ಕಾಣ್ತಿರುತ್ತೆ. ಅದು ಹೆಡೆ ತೆಗ್ದಿರೋದಕ್ಕೂ ಅದು ತುಂಬ ದೊಡ್ಡದಾಗಿದೆ ಅಂತ ಇಲ್ಯೂಷನ್ ಕ್ರಿಯೇಟ್ ಮಾಡೋದಕ್ಕಿರುತ್ತೆ. ಬಟ್ ಎಲ್ಲದರಲ್ಲೂ ಇದು ಸೇಮ್ ಪ್ಯಾಟ್ರನ್ ಇರಲ್ಲ, ಚೂರು ಚೇಂಜ್ ಇರುತ್ತೆ. ಒಂದು ಲೈಟ್ ಆಗಿರುತ್ತೆ, ಡಾರ್ಕ್ ಆಗಿರುತ್ತೆ, ಇಲ್ಲ ಸ್ವಲ್ಪ ಶೇಪ್ ಚೇಂಜ್ ಇದ್ದೇ ಇರುತ್ತೆ. ಸಮ್ಟೈಮ್ಸ್ ರೇರ್ ಕೇಸಲ್ಲಿ ಯಾವುದೇ ಥರ ಮಾರ್ಕ್ ವಿಸಿಬಲ್ಲೇ ಇರೋದಿಲ್ಲ. ಆವಾಗಲೂ ಮುಂದೆ ನಿಂತಿರೋ ಮನುಷ್ಯ ಆಗಲಿ ಯಾರೇ ಆಗಲಿ ಹೆದರ್ಕೊಂಡಿಲ್ಲ ಅಂದರೆ ನೆಕ್ಸ್ಟ್ ಫೇಕ್ ಬೈಟ್ ಅಥವಾ ಫಾಲ್ಸ್ ಬೈಟ್ ಅಂದರೆ ಹಾರ್ಬಿಟ್ಟು ಕಚ್ಚೋ ಥರ ಆ್ಯಕ್ಟ್ ಮಾಡುತ್ತೆ. ಅದು ಕೂಡ ಯೂಸ್ ಆಗಿಲ್ಲ ಅಂದರೆ ಡ್ರೈ ಬೈಟ್ ಮಾಡುತ್ತೆ, ಅಂದರೆ ಕಚ್ಚತ್ತೆ, ವಿಷ ಆಚೆ ಬಿಡೋದಿಲ್ಲ. ಇದು ಕೂಡ ಮುಂದೆ ನಿಂತಿರೋ ಎನಿಮಿ ಆರ್ ಪ್ರೆಡಿಟರ್ ಮೇಲೆ ಯೂಸ್ ಆಗಿಲ್ಲ ಅಂದರೆ ಲಾಸ್ಟ್ ಆಪ್ಷನ್ ಕಚ್ಚಿ ವಿಷ ಬಿಡುತ್ತೆ, ಅಂದರೆ ವೆನಮ್ ಬೈಟ್. ಬಟ್ ಎಲ್ಲ ನಾಗರಹಾವು ಇದೇ ಥರ ಫಾಲೋ ಮಾಡುತ್ತೆ ಅನ್ನೋದು ತಪ್ಪು. ಕೆಲವು ತುಂಬ ಕಾಮ್ ಆಗಿರುತ್ತೆ, ಬಟ್ ಇನ್ನು ಕೆಲವು ಸಿಕ್ಕಾಪಟ್ಟೆ ರ್ಯಾಶ್ ಆಗಿರುತ್ತೆ. ಒಂದೇ ತಾಯಿಗೆ ಒಟ್ಟಿಗೆ ಹುಟ್ಟಿರೋ 2 ಡಿಫ್ರೆಂಟ್ ಮರಿಗೆ ಡಿಫ್ರೆಂಟ್ ಬಿಹೇವಿಯರ್ ಇರ್ಬೋದು. ಈಗ ಹ್ಯೂಮನಲ್ಲೇ ನೋಡಿದ್ರೆ ಸ್ವಂತ ಅಣ್ಣ ತಮ್ಮಂಗೆ ಬೇರೆ ಬೇರೆ ಬಿಹೇವಿಯರ್ ಇರೋದಿಲ್ವಾ, ಅದರಲ್ಲೂ ಕೂಡ ಹಾಗೆ. ಅದಕ್ಕೆ ಯಾವುದೋ ಒಂದು ರೆಸ್ಕ್ಯೂವರ್ ಆಗಿರಲಿ, ಅವರು ಅದನ್ನು ನೋಡ್ಬಿಟ್ಟು ಕೈಯಲ್ಲೇ ರೆಸ್ಕ್ಯೂ ಮಾಡಿರ್ತಾರೆ. ಅದನ್ನು ನೋಡಿ ಇನ್ನೂ ಎಷ್ಟೋ ಜನ ಅದಕ್ಕೆ ಅವರು ಅವತ್ತು ಕೈಯಲ್ಲೇ ರೆಸ್ಕ್ಯೂ ಮಾಡಿದ್ದಾರೆ, ಇನ್ನು ನಾನೇನು ಅವ್ರಿಗಿಂತ ಕೆಳಗ, ಇಲ್ಲ ನಾನೇನು ಅವ್ರಿಗಿಂತ ತಿಳ್ಕೊಂಡಿಲ್ವಾ ಅಂತ ಈ ನಾಗರಹಾವಿನ ಬಿಹೇವಿಯರ್ ಅದಕ್ಕಿಂತ ಚೇಂಜ್ ಇದ್ದೇ ಅದ್ರ ಕೈಯಲ್ಲಿ ಕಚ್ಚಿಸ್ಕೊತಾರೆ. ಯಾವುದೇ ರೆಸ್ಕ್ಯೂವರ್ ಕೂಡ ಅದ್ರ ಬಗ್ಗೆ ತಿಳ್ಕೊಳ್ದೆ ಅದ್ರ ಬಿಹೇವಿಯರ್ನ ತಿಳಿದೆ ಕೈ ಹಾಕಕ್ಕೆ ಹೋಗಲ್ಲ. ಕೈ ಹಾಕಿದ್ರು ಅವರ ಎಕ್ಸ್ಪೀರಿಯನ್ಸ್ ಮೇಲೆ ಅವರು ಕ್ಯಾಚ್ ಮಾಡ್ತಾರೆ. ಮಾಡಿದ್ರು ಕೂಡ ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಎಷ್ಟೋ ರೆಸ್ಕ್ಯೂವರ್ಸ್ ಕಚ್ಚಿಸ್ಕೊಂಡಿದ್ದಾರೆ. ಈ ಹಾವು ಲೈಟ್ ಬ್ರೌನಿಂದ ಹಿಡಿದು ಜೆಟ್ ಬ್ಲ್ಯಾಕ್ ತನಕನೂ ಸಿಗುತ್ತೆ. ಬಟ್ ಇನ್ ರೇರ್ ಕೇಸಸ್ ಬಾಡಿಯಲ್ಲಿ ಮೆಲನಿನ್ ಅನ್ನೋದು ಪ್ರೊಡ್ಯೂಸ್ ಆಗದೆ ಎಲ್ಲ ಕಲರ್ ಪಿಗ್ಮೆಂಟ್ಸ್ ಕೂಡ ಶೆಡ್ ಆನ್ ಆಗಿಬಿಟ್ಟಿರುತ್ತೆ. ಅಂದರೆ ಯಾವ ಕಲರ್ ಕೂಡ ಇರೋದಿಲ್ಲ, ಪೂರ್ತಿ ಹಾವು ಫುಲ್ ವೈಟ್ ಅಲ್ಲಿರುತ್ತೆ. ಇದೇ ಮನುಷ್ಯರಲ್ಲೂ ಕೂಡ ಆಗುತ್ತೆ, ಅದಕ್ಕೆ ವಿಟಿಲಿಗೋ ಅಂತಾರೆ. ಆದರೆ ಇದು ಹಾವಲ್ಲಾದರೆ ಅದಕ್ಕೆ ಆಲ್ಬೈನೋ ಅಂತಾರೆ ಅಥವಾ ಲೂಸಿಸ್ಟಿಕ್ ಅಂತಾರೆ. ಇದು ತುಂಬ ರೇರ್ ಕೇಸಲ್ಲಿ 1000ಅಲ್ಲಿ ಒಂದಿದ್ರೆ ದೊಡ್ಡ ವಿಷಯ. ಆ್ಯಂಡ್ ಈ ಹಾವು ವೈಲ್ಡಲ್ಲಿ ಬದುಕೋದು ತುಂಬ ಅಂದರೆ ತುಂಬಾ ಕಷ್ಟ. ಯಾಕೆ ಅಂದರೆ ಒಂದು ಟೈಮಿಗೆ 30 ಹಾವು ಹುಟ್ಟಿದ್ರೆ ಅದರಲ್ಲಿ ಸರ್ವೈವ್ ಮಾಡೋದು ಬರೀ 1 ಅಥವಾ 2. ಯಾಕಂದರೆ ಫುಡ್ ಚೈನಲ್ಲಿ ಅದರ ಪ್ರೆಡಿಟರ್ಸ್ ಅಂದರೆ ಒಂದು ಕಾಯಿಲೆ ಬಂದು ಸಾಯ್ಬೋದು, ಇಲ್ಲ ಯಾವುದಾದ್ರೂ ಕಾಗೆ, ಹದ್ದು, ಇಲ್ಲ ಬೇರೆ ಹಾವೇ ತಿಂದು ಸಾಯ್ಬೋದು. ಅದಕ್ಕೆ ಆ ಕಲರ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದು ಡ್ರೈ ಲೀವ್ಸ್ ಅಥವಾ ಮಣ್ಣಲ್ಲಿ ಕ್ಯಾಮೋಫ್ಲೇಜ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಈ ಆಲ್ಬೈನೋ ಹಾವು ಫುಲ್ ವೈಟ್ ಇರೋದ್ರಿಂದ ಅದರ ಪ್ರೆಡಿಟರ್ಸ್ಗೆ ಎಲ್ಲಿಂದ ಬೇಕಿದ್ರೂ ಕಾಣಿಸ್ಬೋದು. ಸೊ ಕ್ಯಾಮೋಫ್ಲೇಜ್ ಆಗದೆ ವೈಲ್ಡಲ್ಲಿ ಇದು ಬದುಕೋದು ತುಂಬಾ ರೇರ್.
ನಾಗರಹಾವಲ್ಲಿ ನ್ಯೂರೋಟಾಕ್ಸಿಕ್ ವೆನಮ್ ಇರುತ್ತೆ. ಈ ವೆನಮ್ ಹ್ಯೂಮನ್ಸಿನ ನರ್ವಸ್ ಸಿಸ್ಟಮ್ನ ಬ್ಲಾಕ್ ಮಾಡಿಬಿಡುತ್ತೆ. ಬೈಟ್ ಆಗಿ ಆಂಟಿ ವೆನಮ್ ಕೊಟ್ಟಿಲ್ಲ ಅಂದರೆ ವಿತಿನ್ 2-3 ಅವರ್ಸಲ್ಲಿ ಹ್ಯೂಮನ್ ಡೆತ್ ಆಗುತ್ತೆ. ಬಟ್ ನಾನು ಇನ್ನೂ ತುಂಬ ಕಡೆ ನೋಡಿದ್ದೀನಿ. ಈಗಿನ ಕಾಲದಲ್ಲೂ ಏನಾದರೂ ಹಾವು ಕಚ್ಚಿದ್ರೆ ಫಸ್ಟ್ ಹೋಗೋದು ಸ್ವಾಮೀಜಿಗಳು, ಮಾಟ ಮಂತ್ರ, ಅದು ಇದು, ಅದರಲ್ಲಿ ವಿಷ ತೆಗಿತಾರಂತೆ, ಇದರಲ್ಲಿ ವಿಷ ತೆಗಿತಾರಂತೆ. ಅದೆಲ್ಲ ಸುಳ್ಳು. ಹಾಗೇನಾದರೂ ಇನ್ ಕೇಸ್ ಬೈಟ್ ಆಗಿ ಸ್ವಾಮೀಜಿಗಳ ಹತ್ರ ಹೋಗಿ ಬದುಕಿ ಬಂದಿದ್ದಾರೆ ಅಂದರೆ ಅದು ಡ್ರೈ ಬೈಟ್ ಇಲ್ಲ ಫಾಲ್ಸ್ ಬೈಟ್ ಆಗಿರುತ್ತೆ ಅಷ್ಟೇ. ನಿಮಗೇನಾದರೂ ಬೈ ಮಿಸ್ಟೇಕ್ ಆಗಿ ಯಾವುದಾದ್ರೂ ಹಾವು ಬೈಟ್ ಮಾಡಿದ್ರೆ ನೀವು ಫಸ್ಟ್ ಹೋಗಬೇಕಾಗಿರೋದು ಗೌರ್ಮೆಂಟ್ ಹಾಸ್ಪಿಟಲ್. ಅಲ್ಲಿ ಅವ್ರು ನಿಮ್ಮನ್ನು ನೋಡ್ತಾರೆ, ನಿಮ್ಮ ಬಾಡಿಯಲ್ಲಿ ವಿಷ ಇದೆಯಾ ಇಲ್ವಾ ನೋಡಿಬಿಟ್ಟು ಆ್ಯಂಟಿವೆನಮ್ ಕೊಡಬೇಕಾ ಕೊಡಬಾರ್ದಾ ಅಂತ ನೋಡಿಬಿಟ್ಟು ಹಾಸ್ಪಿಟಲ್ ಅವ್ರ ಕೆಲಸನ ಅವರು ಮಾಡ್ತಾರೆ. ಈ ನಾಗರಹಾವು ಮೇಯ್ನ್ ಆಗಿ ತಿನ್ನೋದು ರ್ಯಾಟ್ಸ್, ಟೋಡ್ಸ್, ಫ್ರಾಗ್ಸ್, ಎಗ್ಸ್ ಎಕ್ಸೆಟ್ರಾ. ಅದು ಬಿಟ್ಟು ಯಾವ ಹಾವು ಕೂಡ ಹಾಲೆಲ್ಲ ಕುಡಿಯೋದಿಲ್ಲ. ಅದು ಇನ್ ಕೇಸ್ ಕುಡಿದ್ರೂ ಕೂಡ ಡಿಹೈಡ್ರೇಷನಿಂದ ತುಂಬ ದಿನದಿಂದ ನೀರು ಕುಡಿದೆ ಬಾಯಾರಿಕೆಗೆ ಕುಡಿಬೋದಷ್ಟೇ. ಅದು ಕುಡ್ದು 1 ಅವರಲ್ಲೇ ಅದಕ್ಕೆ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ, ತುಂಬ ವೀಕ್ನೆಸ್ ಆಗುತ್ತೆ, ಇಲ್ಲಾಂದರೆ ಹಾವು ಸತ್ತೇ ಹೋಗುತ್ತೆ. ಮತ್ತು ಈ ಹಾವು ಬೆಳೀತಾ ಅದರ ಸ್ಕಿನ್ ಬೆಳೆಯೋದಿಲ್ಲ. ಅದಕ್ಕೆ ಇದು 2 ಮಂತ್ಸ್ ಆರ್ 3 ಮಂತ್ಸಿಗೆ ಅದರ ಏಜ್ ಪ್ರಕಾರ ಒಂದ್ಸತಿ ಅದು ಶ್ರೆಡ್ಡಿಂಗ್ ಮಾಡುತ್ತೆ, ಅಂದರೆ ಹಳೆ ಸ್ಕಿನ್ನನ್ನು ತನ್ನ ಬಾಡಿಯಿಂದ ತೆಗೆಯುತ್ತೆ. ಮತ್ತು ಈ ನಾಗರಹಾವಿಗೆ ಪುರಾತನ ಕಾಲದಿಂದಲೂ ಮೇಯ್ನ್ ಆಗಿ ಹಿಂದೂ ಧರ್ಮ ಹಾಗೂ ಕೆಲವು ಧರ್ಮಗಳಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಇದು ದ ಸ್ಪೆಕ್ಟಕಲ್ ಕೋಬ್ರಾ, ಅಂದರೆ ನಾಗರಹಾವಿನ ಇನ್ಫಾರ್ಮೇಷನ್ ಅಬೌಟ್ ಲೈಫ್ ಸ್ಟೈಲ್ ಆ್ಯಂಡ್ ಬಿಹೇವಿಯರ್. ಯಾವುದೇ ಹಾವು ನೋಡಿದ್ರೂ ಸಾಯ್ಸಕ್ಕೆ ಹೋಗಬೇಡಿ, ನೀವು ತೊಂದರೆ ಕೊಡದೆ ಅದು ನಿಮಗೆ ತೊಂದರೆ ಕೊಡೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಕೆ ಇಷ್ಟಪಡ್ತೀನಿ. ಸೊ ಗೈಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋದಿಂದ ನಾಗರಹಾವು ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೋತೀನಿ. ಹಾಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತುಂಬಾ ಜನ ಹರ್ಪಿಂಗ್ ಪಾರ್ಟ್ 2 ಅಂತ ಕಮೆಂಟ್ ಮಾಡ್ತಿದ್ರಿ. ನಿಮಗೇನಾದ್ರೂ ನಿಜವಾಗ್ಲೂ ಹರ್ಪಿಂಗ್ ಪಾರ್ಟ್ 2 ಬೇಕಿದ್ರೆ ಈ ವಿಡಿಯೋದಲ್ಲಿ ಮಿನಿಮಮ್ 10 ಮೆಂಬರ್ಸ್ ಹರ್ಪಿಂಗ್ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ನಿಮಗೋಸ್ಕರ ಹರ್ಪಿಂಗ್ ಪಾರ್ಟ್ 2 ವಿಡಿಯೋನ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ತರ ಇನ್ಫಾರ್ಮೇಶನ್ಸ್ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಬಾಯ್.